ನೋಡಿ ಕಾರ್ಬೋ ಸಿರಪ್ ಅನ್ನೋದು ಎಷ್ಟು ಇದು ಕೂಡ ಅಷ್ಟೇ, ಇದ್ರ ಬಗ್ಗೆ ಕೂಡ ತುಂಬಾ ಹೇಳ್ಬಹುದು ನಾವು. ಯಾವುದೇ ಒಂದು ಮೀನ್ಸ್ ಬಾಡಿಗೆ ನಮ್ಗೆ ಒಂದು ಗಡ್ಡೆ ಅಂತ ಬರುತ್ತೆ, ಮೀನ್ಸ್ ಒಂದು ಚಿಕ್ಕ ಚಿಕ್ಕ ಒಂದು ಇದರಿಂದ ಗುಳ್ಳೆಯಿಂದ ಸ್ಟಾರ್ಟ್ ಆಗಿ ಅದನ್ನ ಹಾಗೆ ನಾವು ನೆಗ್ಲೆಕ್ಟ್ ಮಾಡಿ ಬಿಡ್ತೀವಿ. ಕೆಲವು ಆರ್ಗನ್ಸ್ಗೆಲ್ಲ ಹಂಗೆ ಬಿಟ್ಬಿಡ್ತೀವಲ್ಲ, ಅದೇ ಬಿಡಿ ಪರವಾಗಿಲ್ಲ, ಏನ್ ಪೇನ್ ಇಲ್ಲ ಅಂತೇಳಿ. ಪೇನ್ ಇದ್ರೆ ನಾವು ಇದ್ ಮಾಡ್ಬಹುದು, ಪೇನ್ ನಂಬಬಹುದು. ಪೇನ್ ಇಲ್ಲ ಅಂತಂದ್ರೆ ನಾವು ನಂಬಲೇಬಾರ್ದು. ಮೊದ್ಲು ಅದಕ್ಕೆ ಪ್ರಿಫರ್ ತಗೊಳ್ಬೇಕು. ಮೊದಲು ಹೋಗಿ ನಾವು ಅದಕ್ಕೆ ಯಾಕೆ ಇದು ಪೇನ್ ಇಲ್ಲ, ಯಾಕಂತಂದ್ರೆ ಕೆಲವು ಸಿಸ್ಟ್ ಫೈಬ್ರಸ್ ಗಳು ಬಂದು ಗಡ್ಡೆಗಳು ಬಂದು ಪೇನೇ ನಮ್ಗೆ ಕಾಣಿಸಲ್ಲ, ಬಟ್ ಅದ್ ಬಂದು ತುಂಬಾ ಡೇಂಜರಸ್ ಇರುತ್ತೆ. ಯಾಕಂದ್ರೆ ಅದು ಕ್ಯಾನ್ಸರ್ ಆಗಿ ಕೂಡ ನಮ್ಗೆ ಕನ್ವರ್ಟ್ ಆಗುತ್ತೆ ಅಲ್ವಾ. ಹಂಗಾಗಿ ಡಾಕ್ಟರ್ಸ್ ಕೇಳ್ದೆ ಇರ್ತಾರೆ. ಎಷ್ಟೋ ಗೈನಕೇಶಸ್ ನಮ್ಮ ಲೇಡೀಸ್ ಗಳಿಗೆ ಕೂಡ ಯೂಟ್ರಸ್ ಅಲ್ಲಿ ಸಿಸ್ಟ್ ಫೈಬ್ರಸ್ ಇದೆ, ಆಪರೇಷನ್ ಮಾಡಿ ಅಂತ ಹೇಳ್ತಾರೆ. ಮತ್ತೆ ಬ್ರೆಸ್ಟ್ ಅಲ್ಲಿ ಕೂಡ ಸಿಸ್ಟ್ ಗಡ್ಡೆಗಳು ಬರುತ್ತೆ, ಅದು ಕೂಡ ಅಷ್ಟೇ, ಬ್ರೆಸ್ಟ್ ನ ಕೂಡ ರಿಮೂವ್ ಮಾಡಿ ಹೇಳ್ತಾರೆ. ಮತ್ತೆ ಅದ್ರಲ್ಲಿ ಕೂಡ ಈ ತರ ಇದ್ರೆ ಏನೇ ಆಗ್ಲಿ, ಯಾವ್ದೇ ತರ ಗಡ್ಡೆಗಳು ಎಲ್ಲಿ ರಿಮೂವ್ ಆಗುತ್ತೆ ಅಲ್ಲಿ ಡಾಕ್ಟರ್ ಮೊದ್ಲು ಪ್ರಿಫರ್ ಮಾಡದೆ ನಮ್ಗೆ ಕೀಮೋಥೆರಪಿ ಅಂತ ಹೇಳಿ ಅಲ್ವಾ. ಸೊ ಈ ಕೀಮೋಥೆರಪಿ ಮಾಡೋದ್ರಿಂದ ಸೆಲ್ಸ್ಗೆ ಅಲ್ಲಿ ಬಂದು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ಬಿಕಾಸ್ ರೇಡಿಯೇಷನ್ ಇಂದ ಕೊಡ್ತಾರೆ ಅಲ್ವಾ. ಯಾಕೆ ಈ ಕಾರ್ಬೋ ಕಾಪಿ ಇಟ್ಕೊಂಡು ಅದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಆ ಸೆಲ್ಸ್ಗೆ ನಾವೇನು ನಾವು ಇದು ಕೀಮೋ ಕೊಡ್ತೀವಲ್ಲ, ಆ ಕೀಮೋ ಮೀನ್ಸ್ ರೇಡಿಯೇಷನ್ ಇಂದ ಸೆಲ್ಸ್ ಅದ್ರಲ್ಲಿ ನಮ್ಗೆ ಏನ್ ಕ್ಯಾನ್ಸರ್ ಸೆಲ್ಸ್ ಇರುತ್ತಲ್ವಾ, ಆ ಸೆಲ್ಸ್ ಎಲ್ಲ ಬಂದು ನಮ್ಗೆ ಮೀನ್ಸ್ ಬೇಡ ಅಂತೇಳಿ ಅದನ್ನೆಲ್ಲ ಇದು ಮಾಡ್ಲಿಕ್ಕೆ, ಸಾಯಿಸ್ಲಿಕ್ಕೆ ಆ ಕೀಮೋಥೆರಪಿ ಕೊಡ್ತಾರೆ. ಸೊ ಕೀಮೋಥೆರಪಿಯಿಂದ ಎಷ್ಟೋ ಜನ, ಎಲ್ಲರಿಗೂ ಅದು ಎಫೆಕ್ಟ್ ಆಗಲ್ಲ, ಕೆಲವರಿಗೆಲ್ಲ ಒಂದು ಭಯ ಬೇರೆ ಇರುತ್ತೆ. ಇದು ನಾವು ಕೊಡೋದ್ರಿಂದ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ, ಆ ಸೆಲ್ಸ್ ಎಲ್ಲ ಬಂದು ಏನ ಕ್ಯಾನ್ಸರ್ ಸೆಲ್ಸ್ ಇರುತ್ತಲ್ಲ ಅದೆಲ್ಲ ಬಂದು ಕಿಲ್ ಮಾಡೋದು ರೇಡಿಯೋಥೆರಪಿ ಮಾತ್ರ ಅಲ್ಲ. ಎಷ್ಟೋ ಸಿಟ್ಟಿಂಗ್ಸ್ ಇರ್ತಾರೆ, 5 ಸಿಟ್ಟಿಂಗ್ 10 ಸಿಟ್ಟಿಂಗ್ ಇರ್ತಾರೆ, ತುಂಬಾ ಅವರು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತಾರೆ, ಕಷ್ಟ ಪಡ್ತಿರ್ತಾರೆ. ಎಷ್ಟೋ ಜನಕ್ಕೆ ತುಂಬಾ ಬ್ಯಾಡ್ ರಿಸಲ್ಟ್ಸ್ ಕೂಡ ಕೀಮೋ ತಗೊಂಡಿರೋರ್ಗೆ ಬಂದಿದೆ. ಎಲ್ಲರಿಗೂ ಅಲ್ಲ, ಕೆಲವರಿಗೆ ಮಾತ್ರ ಬಂದಿದೆ ಅದ್ರಲ್ಲ. ಬಿಕಾಸ್ ಅವ್ರ ಬಾಡಿ ತಡ್ಕೊಳ್ಳೋ ಶಕ್ತಿ ಇಲ್ಲ, ಹೇರ್ ಫಾಲ್ ಆಗುತ್ತೆ, ಸ್ಕಿನ್ ಎಲ್ಲ ಗ್ಲೋ ಮೀನ್ಸ್ ನಮ್ಮ ನ್ಯಾಚುರಲ್ ಕಲರ್ ಏನಿದೆ ಅದು ಫುಲ್ ಅಪೋಸಿಟ್ ಆಗಿ ಬ್ಲಾಕ್ ಆಗ್ಬಿಡ್ತಾರೆ, ಬಿಕಾಸ್ ರೇಡಿಯೇಷನ್ ಇಂದಾಗಿ. ಆದ್ರೆ ನಮ್ಮ ಈ ಕಾರ್ಬೋ ಸಿರಪ್ ನಾವು ತಗೊಳ್ಳೋದ್ರಿಂದ ನ್ಯಾಚುರಲ್ ಆಗಿ ನಮ್ಮ ಸೆಲ್ಸ್ ಏನಿದೆಯಲ್ಲ, ಆ ಸೆಲ್ಸ್ ಎಲ್ಲ ಬಂದು ನಮ್ಗೆ ಇದು ಮಾಡಿ ನಮ್ಗೆ ಒಳ್ಳೆ ಬೆನಿಫಿಟ್ ಆದ ರಿಸಲ್ಟ್ಸ್ ಕೊಡುತ್ತೆ ಈ ಕಾರ್ಬೋ ಸಿರಪ್ ಅಂತ ಹೇಳ್ಬೋದು. ಸೊ ಈ ತರ ಪೇಷಂಟ್ಸ್ ಗಳಿಗೆ ನಾವು ಇದನ್ನ ಪ್ರಿಫರ್ ಮಾಡ್ಬೇಕು. ಮಸ್ಟ್ ಯಾರಿಗೆಲ್ಲ ಗಡ್ಡೆ ಸಿಸ್ಟ್ ಫೈಬ್ರಸ್ ಆಪರೇಷನ್ ಆಗಿದೆಯಲ್ಲ ಅವರಿಗೆಲ್ಲ ಇದನ್ನ ನಾವು ಕೊಡ್ಲೇಬೇಕಂತ ಹೇಳ್ತೀನಿ. ಸಿರಪ್ ಇಂದ ಬರುತ್ತೆ.